ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವಾನಂದ ಬಸವಂತಪ್ಪ. ಇವತ್ತು ನಾವು ಬಹಳ ವಿಶೇಷವಾಗಿರುವಂತಹ ಒಬ್ಬ ಕಲಾವಿದರ ಬಗ್ಗೆ ನಾವು ವಿಡಿಯೋ ಮಾಡೋಣ ಅಂತ ಹೇಳಿ ನಮ್ಮ ಅನೇಕ ಸ್ನೇಹಿತರು ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಈಗ ಆ ವಿಡಿಯೋನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆ ವಿಶೇಷ ವ್ಯಕ್ತಿ ಯಾರು ಅಂತಂತಂದ್ರೆ ಫ್ರೀಡಾ ಕಾರ್ಲೋ. ಫ್ರೀಡಾ ಕಾರ್ಲೋ ಯಾರಪ್ಪ ಅಂತಂದ್ರೆ ಈಕೆ ಒಬ್ಬ ಮೆಕ್ಸಿಕನ್ ಕಲಾವಿದೆ. ಈಕೆ ಕ್ರಿಸ್ತ ಶಕ 1907ರಲ್ಲಿ ಜನಿಸ್ತಾಳೆ. ಕ್ರಿಸ್ತ ಶಕ 1954ರಲ್ಲಿ ಮರಣ ಹೊಂದ್ತಾಳೆ. ಕೇವಲ 47 ವರ್ಷ ಬದುಕಿರುವಂತ ಈ ಕಲಾವಿದೆ ಮಾಡಿರುವಂತ ಕೆಲಸ ಮಾತ್ರ ಎಲ್ಲಾ ಕಲಾವಿದರಿಗಿಂತನೂ ಶ್ರೇಷ್ಠ ಅಂತೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ಈ ಕಲಾವಿದೆಯ ಬಗ್ಗೆ ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಕಲಿತಾ ಇರುವಂತ ಕೆಲವು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು. ಅನಂತರ ಕಾನ್ಸೆಪ್ಚುಯಲ್ ಪೇಂಟಿಂಗ್ ಮಾಡ್ತಾ ಇರುವಂತ ಕೆಲ ಕಲಾವಿದರ ಬಗ್ಗೆನೂ ಸಹಿತ ಅದು ಈಕೆ ಯಾವ ರೀತಿ ತನ್ನ ಜೀವನದಲ್ಲಿ ನಡೆದಿರುವಂಥ ಘಟನೆಗಳನ್ನ ಪೇಂಟಿಂಗ್ ಆಗಿ ಕನ್ವರ್ಟ್ ಮಾಡಿದಾಳೆ ಅನ್ನುವಂಥ ವಿಷಯ ನೋಡಿದಾಗ ಬಹಳ ಸರಳವಾಗಿ ಕಾಣಿಸ್ತಾ ಹೋಗುತ್ತೆ. ಅದಲ್ಲದೆ ಸಾಮಾನ್ಯವಾಗಿ ಎಲ್ಲ ಈ ಕಲಾ ಆಸಕ್ತರು ಏನಿದ್ದಾರೆ, ಕಲಾ ಅಭಿಮಾನಿಗಳು ಏನಿದ್ದಾರೆ, ಅವರಿಗೂ ಸಹಿತ ಒಂದು ಚಿತ್ರನ ಯಾವ ರೀತಿ ನೋಡಬೇಕು, ಗ್ರಹಿಸಬೇಕು, ಅನುಭವಿಸಬೇಕು ಅನ್ನುವಂಥ ವಿಚಾರ ಅವರಿಗೆ ಸುಲಭವಾಗಿ ಅರ್ಥ ಆಗಲಿ ಅನ್ನುವಂಥ ವಿಷಯನ ಇಟ್ಟುಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಫ್ರೀಡಾ ಕಾರ್ಲೋ ಅನ್ನುವಂಥ ಹೆಣ್ಮಗಳು ಏನಪ್ಪ ಅಂತಂದ್ರೆ ಬಾಲ್ಯದಲ್ಲಿ ಬಹಳ ತುಂಟಾಟ, ಹುಡುಗಾಟ, ಆಮೇಲೆ ಎಲ್ಲಿ ಬೇಕಾದಲ್ಲಿ ಅಡ್ಡಾಡೋದು, ಯಾರಿಗಾದ್ರೂ ಚುಡಾಯಿಸುವಂಥದ್ದು, ಗಲಾಟೆ ಮಾಡುವಂಥ ಸ್ವಭಾವದ ಒಂದು ಹುಡುಗಿ. ಆಕೆ ಚಿತ್ರಕಲೆಯ ಬಗ್ಗೆ ಮುಂಚೆನೇ ಆಕೆಗೆ ಆಸಕ್ತಿ ಇದ್ರೂ ಸಹಿತ ಹೆಚ್ಚಾಗಿ ಆಕೆ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಡ್ರಾಯಿಂಗು, ಪೇಂಟಿಂಗ್ ಸಣ್ಣ ಪುಟ್ಟದಾಗಿ ಮಾಡ್ತಾ ಇರ್ತಾಳೆ. ಹಾಗೆ ತುಂಟತನದಲ್ಲೇ ಈ ಗಂಡಸರು ಯಾವ ರೀತಿ ಇರ್ತಾರೋ ಅದೇ ರೀತಿ ತಾನೂ ಗಂಡಸ ಥರನೇ ಇರಬೇಕು, ನಾನೇ ಯಾಕೆ ಹೆಣ್ಣು ಹುಡುಗಿ ಅಂತ ಹೇಳ್ಬಿಟ್ಟು ಹಿಂದೆ ಸರಿದು ಕೂತ್ಕೋಬೇಕು ಅನ್ನುವಂಥ ಒಂದು ಸ್ವಭಾವ ಈಕೆಗೆ ಮುಂಚೆನಿಂದನೇ ಇತ್ತು. ಹಾಗಾಗಿ ಆಗಿನ ಕಾಲದಲ್ಲಿ ಅವ್ರ ಭಾಗದಲ್ಲಿ ಏನು ಒಬ್ಬ ಶ್ರೇಷ್ಠ ಕಲಾವಿದ ಅಂತ ಹೇಳಿದ್ದ ರೂವೇರಾ ಅಂತೇಳಿ, ರೂವೇರನ್ ಸಹಿತ ಪೇಂಟಿಂಗ್ ಮಾಡೋ ಟೈಮ್ನಾಗ ಹೋಗಿ ಕದ್ದು ನೋಡುವಂಥದ್ದು, ಆಮೇಲೆ ಆತನಿಗೆ ಚುಡಾಯಿಸೋದು, ಒಂಥರ ಡಿಸ್ಟರ್ಬೆನ್ಸ್ ಮಾಡುವಂಥ ಕೆಲಸ ಈ ಫ್ರೀಡಾ ಮಾಡ್ತಾ ಇರ್ತಾಳೆ. ಆ ನಂತರ ಇದೇ ತುಂಟಾಟದಲ್ಲಿನೇ ತೊಡಗಿ ಒಂದಿನ ಆಕೆಯ ಬಾಯ್ ಫ್ರೆಂಡ್ ಜೊತೆಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ ಆಕ್ಸಿಡೆಂಟ್ ಆಗಿ ಆ ಬಸ್ಸಿನ ತುಂಬ ಇರೋವಂಥ ಜನರಿಗೆಲ್ಲರಿಗೂ ಗಾಯ ಆಗಿಬಿಡ್ತಾವೆ. ಈಕೆಗೂ ಫ್ರೀಡಾಗೂ ಸಹಿತ ಆ ಬಸ್ಸಿನಲ್ಲಿ ಏನು ಆಕ್ಸಿಡೆಂಟ್ ಆಗುತ್ತೋ ಆ ಆಕ್ಸಿಡೆಂಟ್ಲಿಂದ ಪೂರ ತನ್ನ ಬಾಡಿನಲ್ಲಿರುವಂಥ ಎಲ್ಲ ಮೂಳೆಗಳು ಸಹಿತ ಮುರಿದು ಹೋಗುವಷ್ಟು ಗಾಯ ಆಗಿ ಆಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಗ್ಬಿಡ್ತಾಳೆ. ಅಡ್ಮಿಟ್ ಆದಾಗ ಏನಾಗುತ್ತೆ ಅಂತಂದ್ರೆ ಆಕೆ ಕನಸುಗಳು ಏನಿರ್ತಾವೆ ಅವನ್ನೆಲ್ಲ ನುಚ್ಚು ನೂರಾದಂಗೆ ಆಕೆಗೆ ಭಾಸ ಆಗುತ್ತೆ. ಆದರೆ ಅವರ ಪೇರೆಂಟ್ಸ್ ಏನಿರ್ತಾರಲ್ಲ, ರೂವೇರಾ ಅವರ ತಂದೆ ಆಮೇಲೆ ತಾಯಿ, ಆಕೆಗೆ ಯಾವತ್ತೂ ಸಹಿತ ದುಃಖ ಕೊಡುವುದಿಲ್ಲ. ಆಕೆ ಮಾಡಬೇಕಾಗಿರುವಂಥ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ಆಕೆ ಕೇಳ್ಕೊಳ್ತಾರೆ, ನೀನು ಈ ಬೆಡ್ಡಲ್ಲೇ ಮಲಗಿದೆಯಮ್ಮ, ನೀನು ಕ್ಯೂರ್ ಆಗಬೇಕಾದ್ರೆ ಭಾಳ ದಿನ ಟೈಮ್ ಬೇಕಾಗುತ್ತೆ, ಹಾಗಾಗಿ ನಿನಗೆ ಏನಾದರೂ ಬೇಕಾದ್ರೆ ಹೇಳಿ ತಂದು ಕೊಡ್ತೀವಿ ಅಂತ ಹೇಳಿದಾಗ ಆಕೆ ನನಗೆ ಪೇಂಟು, ಬ್ರಷು, ಕ್ಯಾನ್ವಾಸು, ಆಮೇಲೆ ಈ ಥರ ಸಾಮಾನುಗಳನ್ನ ನಾನು ತಂದು ಕೊಟ್ಟರೆ ನಾನು ಬೆಡ್ಡಲ್ಲೇ ಮಲಗಿಕೊಂಡೆ ನಾನು ಪೇಂಟಿಂಗ್ ಮಾಡ್ತೀನಿ, ಪೇಂಟಿಂಗ್ ಆದರೆ ನನಗೆ ಬಹಳ ಇಷ್ಟ, ಅದನ್ನು ಮಾಡ್ಕೊಂಡು ಹೋಗ್ಬೋದು ಅಂಥೇಳಿ ಆಕೆ ಒಂದು ರಿಕ್ವೆಸ್ಟ್ ಮಾಡಿದಾಗ ಪೇರೆಂಟ್ಸ್ ಎಲ್ಲ ಆಕೆಗೆ ಸಾಮಾನುಗಳನ್ನ ತಂದು ಕೊಡ್ತಾರೆ. ಕೊಟ್ಟಾಗ ಆಕೆ ಪೇಂಟಿಂಗ್ನ ಮಲಗಿಕೊಂಡೇ ಹಾಸಿಗೆ ಮೇಲೇ ಪೇಂಟಿಂಗ್ಗಳನ್ನ ಮಾಡ್ತಾ ಟೈಮನ್ನು ಕಳೆಯೋದಕ್ಕೆ ಶುರು ಮಾಡ್ತಾಳೆ. ಮುಖ್ಯವಾಗಿ ಆಕೆ ಈ ಭಾವಚಿತ್ರಗಳನ್ನ ಅಂದರೆ ಸೆಲ್ಫ್ ಪೋರ್ಟ್ರೇಟ್ನ ತಂದು ಅವ್ರ ಸಿಸ್ಟರ್ಗಳದು, ಫಾದರ್ದು, ಮದರ್ದು, ಆಮೇಲೆ ಫ್ಯಾಮಿಲಿನಲ್ಲಿ ಇರುವಂಥ ಎಲ್ಲ ಮೆಂಬರ್ಸ್ಗಳನ್ನ ಆಕೆ ಪೇಂಟಿಂಗ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಪೇಂಟಿಂಗ್ ಮಾಡ್ತಾ ಸ್ವಲ್ಪ ರಿಕವರಿ ಆಗ್ತದೆ. ಇನ್ನು ನೋಡಿ, ಆಕೆ ಬಾಲ್ಯದಲ್ಲಿ ಒಂದು 8 ವರ್ಷ ಅಥವಾ 6 ವರ್ಷ ಇದ್ದಾಗಲೇ ಆಕೆಗೆ ಪೋಲಿಯೋ ಅಟ್ಯಾಕ್ ಆಗಿರ್ತದೆ. ಪೋಲಿಯೋ ಅಟ್ಯಾಕ್ ಆದಾಗ ಆಕೆಗೆ ಅದು ಒಂಥರ ಏನಂತಂದ್ರೆ ಹಿನ್ನಡೆನೆ, ಏನು ಮಾಡದೇ ಇರುವಂಥ ಸ್ಥಿತಿ. ಅದನ್ನು ಓವರ್ಕಮ್ ಮಾಡಿಕೊಂಡು ಗೆದ್ದು ಬಂದು ಆಕೆ 18 ವರ್ಷಕ್ಕೆ ಬಂದಾಗ ಆಕೆಗೆ ಮತ್ತೆ ಆಕ್ಸಿಡೆಂಟ್ ಆಗಿ ಪೂರ ಬಾಡಿ ಒಳಗಡೆ ಇರುವಂಥ ಎಲ್ಲ ಮೂಳೆಗಳು ಮುರಿದು ಹೋಗಿರುವಂಥ ವಾತಾವರಣ ಏನಿದೆ ಆಕೆಗೆ ಇನ್ನೂ ಕುಗ್ಗಿಸ್ಬಿಡುತ್ತೆ. ಆದರೆ ಈ ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ಆಕೆ ಮತ್ತೆ ಓವರ್ಕಮ್ ಅಂತಂದರೆ ಈ ಎಲ್ಲ ನೋವುಗಳನ್ನ ಮರೆತು ಬಿಟ್ಟು ಆದಷ್ಟು ಬೇಗ ರಿಕವರಿ ಆಗಿ ಆಕೆ ಎದ್ದು ಅಡ್ಡಾಡಿಕೊಂಡು ಹೋಗುವಂಥ ಒಂದು ಇದಕ್ಕೆ ಸ್ಟೇಜಿಗೆ ತಲುಪ್ತಾಳೆ. ಅದಾದಮೇಲೆ ಏನು ಮಾಡ್ತಾಳೆ ಅಂತಂದರೆ, ಈಗ ನಾನು ಬೇರೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಇದೇ ಪೇಂಟಿಂಗನ್ನೇ ನಾನು ಮಾಡ್ಬೋದು ಅನ್ನುವಂಥ ನಿರ್ಧಾರಕ್ಕೆ ಬಂದು ಆಕೆ ಯೋಚನೆ ಮಾಡಿದಾಗ
ಆಕೆ ಏನಂತಾಳೆ ಅಂತಂದ್ರೆ, ಈಗ ಇಲ್ಲಿ ಯಾರು ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಅವ್ರ ಹತ್ರ ಹೋಗಿ ಅಟ್ಲೀಸ್ಟ್ ಟ್ರೈನಿಂಗ್ ಆದರೂ ತೊಗೊಳ್ಳೋಣ ಅಂತೇಳಿ ಯೋಚನೆ ಮಾಡಿ ಒಂದು 5-6 ಪೇಂಟಿಂಗ್ನ ರೆಡಿ ಮಾಡ್ತಾಳೆ. ಅದರಲ್ಲಿ ಒಂದು ಪೇಂಟಿಂಗ್ನ ತೊಗೊಂಡು ಬಂದು ಆಕೆ ಚಿಕ್ಕವಳಿದ್ದಾಗ ಏನು ಪೀಡಿಸ್ತಾ ಇದ್ಲಲ್ಲ, ಕಾಡಿಸ್ತಾ ಇದ್ಲಲ್ಲ, ಆ ರುವೇರ ಅನ್ನೋ ಕಲಾವಿದನಿಗೆ ತೋರ್ಸೋಣ ಅಂಥೇಳಿ ಹೋಗಿ ತೋರಿಸೋದಕ್ಕೆ ಹೋಗ್ತಾಳೆ. ತೋರಿಸೋದಕ್ಕೆ ಹೋದಾಗ ಆ ರುವೇರ ಕರೆದು ರುವೇರನ್ನ ಕರೀತಾಳೆ. ಫಸ್ಟ್ ರುವೇರ ನಾನು ಒಂದು ಪೇಂಟಿಂಗ್ ಮಾಡಿದ್ದೀನಿ ನೋಡು ಅಂತೇಳಿ. ಅವನು ಮೇಲೆ ಬಿಲ್ಡಿಂಗ್ ಮೇಲೆ ಒಂದು ಮ್ಯೂರಲ್ ಮಾಡ್ತಾ ಇರ್ತಾನೆ. ರುವೇರ ಅಂತಂದ್ರೆ ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಕಲಾವಿದ. ಅಂದರೆ ಈ ಸ್ವತಂತ್ರ ಹೋರಾಟಗಾರರು ಯಾವ ರೀತಿ ಇರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡುವಂಥ ಪೇಂಟರ್ ಆಗಿರ್ತಾನೆ. ಆ ರುವೇರ ಹೋಗಿ ಕೇಳ್ಕೊಂಡಾಗ ಆ ರುವೇರ ನಾನು ನಿಮ್ಮಂಥ ಹುಡುಗಾಟ ಮಾಡುವಂಥ ಹುಡುಗಿಯರ ಹತ್ರ ಬಂದು ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ನೀನು ಹೊರಟು ಹೋಗು ಅಂಥೇಳಿ ಆ ಹುಡುಗಿಗೆ ಹೇಳಿದಾಗ ಆಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ನಾನು ಕೈ ಕಾಲು ಎಲ್ಲ ಮುರ್ಕೊಂಡು ಒಂಥರ ಅಂಗವಿಕಲ ಆಗಿದ್ರು ಸಹಿತ ಈ ಕಲಾವಿದ ಬಂದು ನಾನು ಪೇಂಟಿಂಗ್ ನೋಡಲಿಲ್ಲಲ್ಲ ಅಂಥೇಳಿ ಆಕೆಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಆಕೆಯನ್ನು ಇದನ್ನು ಮಾಡಲ್ಲ, ಬೇಜಾರು ಮಾಡಿಕೊಂಡು ದುಃಖ ಏನು ಪಟ್ಕೊಳ್ಳಲ್ಲ. ಅಲ್ಲಿ ಆತ ಮೇಲಿಂದ ಇಳಿದು ಬಂದು ಅಟ್ಲೀಸ್ಟ್ ನೋಡಾದ್ರೂ ನೋಡಲಿ ನಾನು ಪೇಂಟಿಂಗ್ ಅಂತ ಆ ಚಿತ್ರನ ಅಲ್ಲೇ ಇಟ್ಟು ಆಕೆ ಹೊರಟೋಗ್ಬಿಡ್ತಾನೆ. ಅವನ್ನೆಲ್ಲ ಕೆಲಸ ಮುಗಿಸ್ಕೊಂಡು ರುವೇರ ಕೆಳಗಡೆ ಬಂದು ಹಿಂಗೆ ಹೋಗ್ಬೇಕಾದ್ರೆ ನೋಡ್ತಾನೆ, ಯಾರೋ ಪೇಂಟಿಂಗ್ ಇಟ್ಟಾರಲ್ಲ ಅಂತ ಹಿಂಗೆ ನೋಡ್ತಾನೆ. ಇಟ್ಟಾಗ ಆಕೆ ತಂದೆ ಭಾವಚಿತ್ರ ಮಾಡ್ಕೊಂಡಿರೋದ್ರಲ್ಲಿಂದ ಆ ಪೇಂಟಿಂಗ್ ನೋಡಿದ ತಕ್ಷಣ ಗೊತ್ತಾಗ, ಓ ಇದೇ ಹುಡುಗಿನೇ ಮಾಡಿರೋದು ಪೇಂಟಿಂಗು ಅಂಥೇಳಿ ಗೊತ್ತಾಗಿ ಆಮೇಲೆ ಅಲ್ಲಿಗೆ ಆ ಪೇಂಟಿಂಗ್ನ ಹಿಡ್ಕೊಂಡು ಆಕೆ ಮನೆ ಹತ್ರ ಹೋಗ್ತಾನೆ. ಮನೆ ಹತ್ರ ಹೋದಾಗ ಆಕೆ ಅಲ್ಲಿ ಮನೇಲಿ ಕೂತಿರ್ತಾಳೆ. ಅವ್ರ ಪೇರೆಂಟ್ಸ್ ಜೊತೆಗೆ ಮಾತಾಡ್ತಾನೆ. ಏನಮ್ಮ ಇದು ಪೇಂಟಿಂಗ್ ನೀನೇ ಮಾಡಿದ್ದ ಅಂತ ಹೇಳ್ತಾನೆ. ಹೌದು ನಾನೇ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದೆಯಲ್ಲ, ನೀನು ಯಾವ ರೀತಿ ನಿನ್ಗೆ ಇನ್ಸ್ಪಿರೇಷನ್ ಆಯಿತು, ಯಾವ ರೀತಿ ಇದನ್ನು ಮಾಡಿದೆ ನೀನು ಅಂತೇಳಿ ಕೇಳಿದಾಗ ಆಕೆ ಅಲ್ಲಿ ಅಂದರೆ ಈ ಫೋಕ್ ಆರ್ಟಿಸ್ಟ್ಗಳೇನಿರ್ತಾರೆ, ಜನಪದ ಕಲಾವಿದರು ಏನಿರ್ತಾರಲ್ಲ, ಅಲ್ಲಿ ಒಂದು ಜನಪದ ಶೈಲಿಯ ಒಂದು ಟ್ರೆಡಿಷನ್ ಇರುತ್ತೆ. ಆ ಟ್ರೆಡಿಷನ್ನಿಂದ ನಾನು ಇನ್ಸ್ಪೈರ್ ಆಗಿ ನಾನು ಪೇಂಟಿಂಗನ್ನು ಮಾಡಿದ್ದೀನಿ ಅಂಥೇಳಿ ಹೇಳಿದಾಗ, ಭಾಳ ಚೆನ್ನಾಗಿದೆ, ನೀನು ಒಳ್ಳೆ ಆರ್ಟ್ ವರ್ಕ್ ಮಾಡಿದೆಯಾ, ಇದು ನೀನು ಕಂಟಿನ್ಯೂ ಯಾಕೆ ಮಾಡಬಾರ್ದು ಅಂಥೇಳಿ ಆತ ಹೇಳಿದಾಗ, ನನಗೆ ಕಂಟಿನ್ಯೂ ಮಾಡೋದು ಬಿಡೋದು ಬೇಕಾಗಿಲ್ಲ, ನಾನು ಈ ಪೇಂಟಿಂಗನ್ನ ನಂಬಿಕೊಂಡು ಬದುಕೋದಕ್ಕೆ ಸಾಧ್ಯತೆ ಇದೆಯಾ, ನನ್ನ ಹತ್ರ ಆ ಎಬಿಲಿಟಿ ಇದೆಯಾ ಅನ್ನೋದನ್ನು ಹೇಳಿ ಸಾಕು, ನಾನು ಮುಂದಿಂದ ನಾನು ಯೋಚನೆ ಮಾಡ್ತೀನಿ ಅಂಥೇಳಿ ಆಕೆ ಹೇಳ್ತಾಳೆ. ಹೇಳಿದಾಗ ಆತ ಒಂದು 5 ನಿಮಿಷ ಸೈಲೆಂಟಾಗಿ ಮತ್ತೊಂದು ಸರಿ ಆಕೆ ಚಿತ್ರಗಳನ್ನ ನೋಡಿದಾಗ ನೀನು ಖಂಡಿತವಾಗಿ ಉತ್ತಮ ಕಲಾವಿದೆ ಆಗಬಲ್ಲೆ, ನಿನ್ನಲ್ಲಿ ಆ ಕೆಪಾಸಿಟಿ ಇದೆ, ನೀನು ಪೇಂಟಿಂಗ್ ಮಾಡೋದನ್ನ ನಿಲ್ಸಕ್ಕೆ ಹೋಗಬೇಡ, ನೀನು ಕಂಟಿನ್ಯೂ ಮಾಡು, ನಾನು ನಿನ್ನ ಜೊತೆಗೆ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂಥೇಳಿ ಆತ ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸಿದ ಮೇಲೆ ಆಕೆ ಮನೆಯಲ್ಲೇ ಕೂತ್ಕೊಂಡು ಸುಮಾರು ಪೇಂಟಿಂಗ್ಗಳನ್ನ ಮಾಡ್ತಾಳೆ. ಮಾಡಿ ಆತನಿಗೆ ತೋರಿಸ್ತಾಳೆ, ಡಿಸ್ಕಷನ್ ಮಾಡ್ತಾಳೆ, ಮತ್ತೇನು ಮಾಡಬೇಕು, ಮತ್ತೇನು ಚೇಂಜಸ್ ಮಾಡ್ಕೊಬೇಕು ಅನ್ನುವಂಥದ್ದನ್ನು ತೋರಿಸಿದಾಗ ಆತ ಬಹಳ ಪ್ರೀತಿಯಿಂದ ಆಕೆಗೆ ಎಲ್ಲ ರೀತಿಯಿಂದ ಹೇಳ್ಕೊಡ್ತಾನೆ, ಕರ್ಕೊಂಡು ಅಡ್ಡಾಡ್ತಾನೆ. ಆಕೆಗೆ ಮತ್ತೆ ಚೈತನ್ಯ ಶಕ್ತಿ ತುಂಬಿಬಿಟ್ಟು ಮತ್ತೆ ನಡೆದಾಡೋದಕ್ಕೆ ಆಕೆಗೆ ಸಾಮರ್ಥ್ಯ ತಂದುಕೊಡ್ತಾನೆ. ಆಗ ಆಕೆ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿ ನನ್ನ ಫೀಲ್ಡಿಗೆ, ಆಮೇಲೆ ನನ್ನ ಇದನ್ನು ಆರ್ಟ್ ಫೀಲ್ಡಿಗೆ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇರುವಂಥ ರುವೇರ ಈತನ್ನೇ ಮದುವೆ ಆದರೆ ಹೇಗಿರುತ್ತೆ ಅಂಥೇಳಿ ಆತನ ಪ್ರಪೋಸ್ ಮಾಡಿ ಆತನ ಜೊತೆಗೆ ಮದುವೆ ಆಗೋದಕ್ಕೆ ಆಗುವ ನಿರ್ಧಾರಕ್ಕೆ ಬಂದು ಮುಟ್ತಾಳೆ. ಆತಗೆ ಆಗಲೇ ಮದುವೆ ಆಗಿಬಿಟ್ಟಿರ್ತೈತೆ, ರುವೇರಾಗೆ ಮದುವೆ ಆಗಿರ್ತೈತಿ. ಬಟ್ ಈಸ್ ವೆರಿ ಗುಡ್ ಪೇಂಟರ್, ಅಂದ್ರೆ ಬಹಳ ಒಳ್ಳೆ ಕಲಾವಿದ ಆಗಿರೋದ್ರಿಂದ ಆಕಿನ್ನೂ ಸಹಿತ ಅಷ್ಟೇ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾನೆ. ಆದರೆ ಅವರ ಪ್ರೀತಿ ಏನಿದೆ ಅದು ಏನಂದ್ರೆ ಶಾಶ್ವತವಾಗಿರೋದಿಲ್ಲ, ಅಥವಾ ಅದು ಆಕೆಗೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಆಗಲ್ಲ ಅನ್ನುವಂಥ ಸ್ಟೇಜಿಗೆ ಅವರಿಬ್ಬರು ಮತ್ತೆ ಮಧ್ಯೆ ಯಾಕಂದರೆ ರುವೇರ ಬೇರೆ ಬೇರೆ ಕಡೆ ಅಡ್ಡಾಡ್ತಾ ಇರ್ತಾನೆ, ಆಲ್ರೆಡಿ ಮದುವೆ ಆಗಿರ್ತೈತೆ, ಬೇರೆ ಬೇರೆ ಲೇಡೀಸ್ ಜೊತೆಗೆ ಸಂಪರ್ಕ ಇರುತ್ತೆ ಅವನಿಗೆ. ಹಾಗಾಗಿ ಆತ ಆಕೆಗೆ ಅಷ್ಟೊಂದು ಪ್ರೀತಿ ಕೊಡೋಕೆ ಆಗಲ್ಲ ಅನ್ನುವಂಥ ನೋವಿನಿಂದ ಆಕೆ ಮತ್ತೆ ದುಶ್ಚಟಕ್ಕೆ ಬಲಿಯಾಗ್ತಾಳೆ, ಡ್ರಗ್ಸ್ಗಳು ತೊಗೊಳ್ತಾಳೆ, ಆಮೇಲೆ ಸಿಗರೇಟ್ಗಳು, ಆ ಥರ ಮಾದಕ ವಸ್ತುಗಳ ವ್ಯಸನೆ ಆಗ್ತಾಳೆ. ಹಾಗೆ ಆತನಿಂದ ಸ್ವಲ್ಪ ದಿನ ದೂರ ಇರೋದಕ್ಕೆ ಆಕೆ ಪ್ರಯತ್ನ ಮಾಡ್ತಾಳೆ. ಆತ ರುವೇರ ಮತ್ತೆ ಆಕೆ ಹತ್ರ ಹೋಗಿ ಆಕೆಗೆ ತಿಳಿಸಿ ಹೇಳಿ ಏನೋ ಮಾಡಿ, ಇಲ್ಲ ನೀನು ಮತ್ತೆ ಪೇಂಟಿಂಗ್ ಮಾಡಬೇಕು, ನೀನು ಬಿಡಬಾರ್ದು, ಈ ರೀತಿ ನೀನು ದೂರ ಇರೋದ್ರಿಂದ ನಿನಗೆ ಸರಿ ಆಗೋದಿಲ್ಲ, ಹಾಗೆ ಎಲ್ಲ ತಿಳಿಸಿ ಹೇಳಿದಾಗ ಆಕೆ ಮತ್ತೆ ಪೇಂಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬಟ್ ರುವೇರಂದು ಕ್ಯಾರೆಕ್ಟರ್ ಬೇರೆ ಇರೋದ್ರಲ್ಲಿಂದ ಆಕೆಗೇನು ರುವೇರ ನನಗೆ ಮೋಸ ಮಾಡ್ತಾ ಇದ್ದಾನೆ, ನನಗೆ ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತನ್ನುವಂಥ ಒಂದು ಭಾವನೆ ಆಕೆಗೆ ಮೂಡುತ್ತೆ. ಮೂಡಿದ್ರೂ ಸಹಿತ
ಅವನು ರೂವೇರ ಹೋಗಿ ಮತ್ತೆ ಆಕೆಗೆ ಎನ್ಕರೇಜ್ ಮಾಡ್ತಾನೆ, ಮತ್ತೆ ಪೇಂಟಿಂಗ್ ಮಾಡೋದಕ್ಕೆ ತಿಳಿಸಿ ಹೇಳ್ತಾನೆ. ಆದರೆ ಆ ಮಧ್ಯೆ ಏನಾಗುತ್ತಂದರೆ ಈ ರೂವೇರ ಈ ಫ್ರೀಡಾ ಅವರ ತಂಗಿ ಜೊತೆಗೆ ಆತ ಲೈಂಗಿಕವಾಗಿ ಸಂಬಂಧ ಇಟ್ಕೊಂಡಿರ್ತಾನೆ ಅನ್ನುವಂಥ ವಿಷಯ ಆಕೆಗೆ ಗೊತ್ತಾಗಿ ಬಹಳ ನೊಂದ್ಕೊಳ್ತಾನೆ. ಒಂದು ಕಡೆ ಆಕೆಯ ತಂಗಿ ಚಿತ್ರ, ಇನ್ನೊಂದು ಕಡೆ ಆಕೆಯ ಚಿತ್ರ ಎರಡೂ ಇಟ್ಕೊಂಡು ಮೊದಲು ಎರಡೂ ಆಕೆ ತಂಗಿಗೆ ಭಾಳ ಪ್ರೀತಿ ಮಾಡ್ತಾ ಇರ್ತಾರೆ ಫ್ರೀಡಾ. ಹಾಗಾಗಿ ಆ ತಂಗಿಯ ಒಂದು ಬಾಂಧವ್ಯ ಇತ್ತಲ್ಲ ಈಕಿದ್ದು, ಆಮೇಲೆ ಅವ್ರ ತಂಗಿ ಬಾಂಧವ್ಯ ಏನಿತ್ತು ಅದು ಅಲ್ಲಿಗೆ ಕಟ್ ಆಯಿತು ಅಂಥೇಳಿ ಆ ನರನ ಕಟ್ ಮಾಡಿರುವಂಥ ಒಂದು ಚಿತ್ರನ ಈಕೆ ರಚನೆ ಮಾಡಿ ಇಡ್ತಾಳೆ. ಅದನ್ನು ನೋಡಿದಾಗ ಮತ್ತೆ ರೂವೇರಾಗ ಬಹಳ ದುಃಖ ಆಗುತ್ತೆ, ನೋವಾಗುತ್ತೆ. ಅದಾದಮೇಲೆ ಏನು ಮಾಡ್ತಾಳೆ, ರೂವೇರ್ನ ಹತ್ರ ಹೋಗೋದೇ ಬಿಟ್ಬಿಡ್ತಾಳೆ. ಹೋಗೋದು ಬಿಟ್ಬಿಟ್ಟು ಆ ಗಂಡಸರು ಹಾಕೊಳ್ಳುವಂಥ ಡ್ರೆಸ್ಸನ್ನು ಹಾಕ್ಕೊಂಡು ತನ್ನ ಹೆಂಗಸರ ಥರ ಏನು ಕೂದಲ ಬಿಟ್ಟಿದ್ಲಲ್ಲ ಆ ಕೂದಲನ್ನೆಲ್ಲನೂ ಕಟ್ ಮಾಡಿ ಸುತ್ತಲೂ ಬಿಸಾಕ್ತಾಳೆ. ಆ ಬಿಸಾಕಿರುವಂಥ ಇದನ್ನು ಸಹಿತ ಇಮೇಜನ್ನು ತೊಗೊಂಡು ಆಕೆ ಮತ್ತೆ ಪೇಂಟಿಂಗ್ನ ಮಾಡ್ತಾಳೆ. ಇದನ್ನು ಏನಂತಂದ್ರೆ, ನಾನು ಇಲ್ಲಿವರೆಗೂ ಹೆಂಗಸಾಗ್ಬಿಟ್ಟು ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾ ಇದ್ದೆ, ಹೆಂಗಸರಿಗೇ ಈ ಸಮಾಜ ಬಹಳ ನೋವು ಕೊಡುತ್ತೆ ಅನ್ನುವಂಥ ಅನೇಕ ಚಿತ್ರಗಳನ್ನ ಆಕೆ ರಚನೆ ಮಾಡ್ತಾಳೆ. ಆಮೇಲೆ ಆ ಕೂದಲಗಳನ್ನ ಕಟ್ ಮಾಡಿಬಿಟ್ಟು ತಾನು ಗಂಡಸರಿಗಿಂತ ಯಾವ ವಿಷಯದಾಗೂ ನಾನು ಕಮ್ಮಿ ಇಲ್ಲ ಅಂಥೇಳಿ ಆಕೆ ಒಳಗಿಂದೊಳಗನೆ ಚಾಲೆಂಜ್ ಮಾಡಿಕೊಂಡು ಸುಮಾರು ಪೇಂಟಿಂಗ್ಗಳನ್ನ ಆಕೆ ರಚನೆ ಮಾಡ್ತಾಳೆ. ತನ್ನ ಜೀವನದಲ್ಲಿ ನಡೆದಿರುವಂಥ ಅನೇಕ ಘಟನೆಗಳನ್ನೇ ಆಕೆ ಪೇಂಟಿಂಗಾಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾಳೆ. ಒಂದು ಜಿಂಕೆಗೆ ಬಾಣ ಬಿಟ್ಟು ಯಾವ ರೀತಿ ಹಿಂಸೆ ಮಾಡ್ತಾರೆ, ಅದೇ ಒಂದು ಹುಲಿಗೆ ಹೊಡಿಬೇಕಾದ್ರೆ ಎಷ್ಟು ದೂರ ನಾವು ಹೆದರಿ ದೂರ ನಿಂತ್ಕೊಳ್ತೀವೋ ಅನ್ನುವಂಥದ್ದು ಒಂದು ಹೆಣ್ಣನ್ನು ಒಂದು ಜಿಂಕೆಯ ರೂಪದಲ್ಲಿ ಆಕೆ ಸೆರೆಲಿಸ್ಟಿಕ್ ವೇನಲ್ಲಿ ಪೇಂಟಿಂಗನ್ನು ಮಾಡಿ ಅದನ್ನು ಬಿಂಬಿಸಿದ್ದಾಳೆ. ಈ ರೀತಿ ಅನೇಕ ಚಿತ್ರಗಳನ್ನ ಆಕೆ ಮಾಡ್ತಾ ಹೋದಾಗ ಕೊನೆಗೇನಾಗುತ್ತೆ, ಆಕೆಗೆ ಮೊದಲಿಂದನೂ ತನ್ನ ಬೋನ್ಗಳು ಫ್ರ್ಯಾಕ್ಚರ್ ಇರೋದ್ರಿಂದ, ಆರೋಗ್ಯದ ಏರುಪೇರು ಇರೋದ್ರಿಂದ ಆಕೆಗೆ ಗ್ಯಾಂಗ್ರೀನ್ ಆಗುತ್ತೆ. ಆಮೇಲೆ ಬೇರೆ ಬೇರೆ ಕಾಯಿಲೆಗಳು ಅಟ್ಯಾಕ್ ಆಗ್ತವೆ. ಬೆಡ್ ರಿಡನ್ ಆಗಿ ಮನೆಯಲ್ಲೇ ಮಲಗಿಬಿಡ್ತಾಳೆ. ಮಲಗಿದಾಗ ಆದರೆ ಆಕೆ ಪೇಂಟಿಂಗು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅನ್ನೋವಂಥ ಖ್ಯಾತಿ ಇಡೀ ದೇಶ ತುಂಬ ಹಬ್ಬಿಬಿಟ್ಟಿರ್ತದೆ. ಹಾಗಾಗಿ ಆಕೆ ಪೇಂಟಿಂಗ್ನ ಎಕ್ಸಿಬಿಷನ್ ಮಾಡಬೇಕು ಅಂಥೇಳಿ ಭಾಳಷ್ಟು ಜನ ಒಂದು ಪೇಂಟಿಂಗ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡ್ತಾರೆ. ಪೇಂಟಿಂಗ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದಾಗ ಈಕೆ ಬೆಡ್ಡಿನ ಮೇಲೆ ಮಲಗಿರೋದ್ರಲ್ಲಿಂದ ಈಕೆ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಬಂದು ಎಲ್ಲರೂ ಹೇಳ್ತಾರೆ, ನೀನು ಇಲ್ಲೇ ಇರಮ್ಮ, ನೀನು ಪೇಂಟಿಂಗ್ ಎಕ್ಸಿಬಿಷನ್ ಮಾಡ್ತಾ ಇದ್ವಿ, ಅಲ್ಲಿ ಫೋಟೋಗ್ರಾಫ್ಸ್ ಅದೆಲ್ಲ ತಂದು ತೋರಿಸ್ತೀವಿ ನಿನಗೆ, ಬಟ್ ನೀನು ಮನೆಯಲ್ಲೇ ಮಲಗಿರಬೇಕು, ಬರಬಾರ್ದು ಅಂಥೇಳಿ ಆಕೆಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯಿತು ಅಂಥೇಳಿ ಆಕೆ ಬಹಳ ನೋವಿನಿಂದನೇ ಹೇಳಿ ಕಳಿಸ್ತಾಳೆ. ಆಯಿತು ನೀವು ಹೋಗ್ರಿ, ನಾನು ಬರಲ್ಲ ಅಂತೇಳಿ. ಅಲ್ಲಿ ಪೇಂಟಿಂಗ್ ಆಕೆ ಎಕ್ಸಿಬಿಷನ್ ನಡೀತಾ ಇರ್ತೈತೆ. ಜಾತ್ರೆ ಸಿಕ್ಕಾಬಿಟ್ಟು ಜನ ಬಂದು ಆಕೆ ಪೇಂಟಿಂಗ್ನ ನೋಡಿ ಭಾಳ ಕಾನ್ಸೆಪ್ಚುವಲ್ ಪೇಂಟರ್, ಒರಿಜಿನಲ್ ಪೇಂಟರ್ ಅಂಥೇಳಿ ಆಕೆನೆಲ್ಲ ಹೊಗಳ್ತಾ ಇರ್ತಾಳೆ. ಹೊಗಳ್ತಾ ಇರಬೇಕಾದ್ರೆ ಆಕೆ ನನ್ನ ಎಕ್ಸಿಬಿಷನ್ ನಾನು ನೋಡಲೇಬೇಕು, ಇವ್ರು ನಾನು ಬಿಟ್ಟು ಹೋಗ್ಬಿಟ್ಟಾರಲ್ಲ ಅನ್ನೋವಂಥ ಒಂದು ಕೊರಗು ಆಕೆಗೆ ಶುರುವಾಗ್ಬಿಟ್ಟು ಯಾರಿಗೂ ಹೇಳ್ದೇನೆ ಯಾರಿಗೂ ಒಂದು 4 ಜನರಿಗೆ ಅರೇಂಜ್ ಮಾಡಿಬಿಟ್ಟು ಇಡೀ ಬೆಡ್ಡನ್ನೇ ಒಂದು ಇದ್ರ ಮೇಲೆ ಒಂದು ಟೆಂಪೋದಲ್ಲಿ ಹಾಕ್ಕೊಂಡು ಬಂದು ಬೆಡ್ ಸಮೇತನೇ ಗ್ಯಾಲರಿ ಒಳಗಡೆ ಬರ್ತಾಳೆ. ಆಮೇಲೆ ಸಮರ್ಥೆ ತೋರಿಸ್ಬೇಕಾದ್ರೆ, ವಿಷಯಗಳನ್ನ ಆಯ್ಕೆ ಮಾಡ್ಕೊಬೇಕಾದ್ರೆ ನಾವೆಲ್ಲೋ ಹೋಗಿ ಹುಡುಕಾಡುವಂಥ ಅವಶ್ಯಕತೆ ಇಲ್ಲ. ನಮಗಾಗಿರುವಂಥ ನೋವುಗಳು, ದುಃಖಗಳು, ಆಮೇಲೆ ಸಂತೋಷಗಳನ್ನ ಅವನ್ನ ಪೇಂಟಿಂಗಾಗಿ ಕನ್ವರ್ಟ್ ಮಾಡಿಬಿಟ್ಟು ಈ ರೀತಿ ರಿಪ್ರೆಸೆಂಟ್ ಮಾಡ್ಬೋದು ಅನ್ನುವಂಥ ವಿಷಯನ ಇಟ್ಟುಕೊಂಡು ನೀವು ಸಹಿತ ಸಾಕಷ್ಟು ಇಂಥ ದೊಡ್ಡ ಕಲಾವಿದರ ಬಗ್ಗೆ ಸ್ಟಡಿ ಮಾಡಿ ನೀವು ಸಹಿತ ದೊಡ್ಡ ಕಲಾವಿದರು ಆಗ್ಬೋದು ಅನ್ನುವಂಥ ವಿಷಯನ ನಿಮ್ಮ ಎದುರಿಗೆ ಇಟ್ಕೊಂಡು, ನಿಮಗೆ ಈ ಫ್ರೀಡಾನ ಬಗ್ಗೆ ಸಾಕಷ್ಟು ಇನ್ನೂ ವಿಷಯಗಳನ್ನ ವಿಸ್ತಾರವಾಗಿ ತಿಳ್ಕೊಬೇಕಾದ್ರೆ ಆಕೆ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದ್ದಾವೆ. ಆಕೆಯ ಹೆಸರು ಮೇಲೆ ಫ್ರೀಡಾ ಅಂಥೇಳಿ ಒಂದು ಸಿನಿಮಾ ಸಹಿತ ಬಂದಿದೆ. ಅದು ಸುಮಾರು ಒಂದು 15-20 ವರ್ಷದ ಹಿಂದೆ ಬಂದಿರ್ಬೋದು. ಆ ಫಿಲ್ಮನ್ನು ನೀವು ಡಿಟೇಲ್ ಆಗಿ ನೋಡಿದಾಗ ಆಕೆ ಕಂಪ್ಲೀಟ್ ಜೀವನ ಚರಿತ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಇಂಥ ಒಬ್ಬ ಕಲಾವಿದರ ಬಗ್ಗೆ ಅಥವಾ ಇಂಥ ಅನೇಕ ಕಲಾವಿದರ ಬಗ್ಗೆ ನಾವು ಇನ್ನೂ ಅನೇಕ ವಿಡಿಯೋಗಳನ್ನ ಮಾಡಬೇಕಂತಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅಥವಾ ನಿಮಗೆ ಏನನ್ನ ನಿಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅಂತಂದರೆ ನೀವು ನಮಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ. ಆಮೇಲೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬರ್ ಆಗಿರಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ನಮಗೆ ಸ್ವಲ್ಪ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅನೇಕ ವಿಚಾರಗಳನ್ನ ನಿಮ್ಮ ಎದುರಿಗೆ ಮತ್ತೆ ಮುಂದೆ ತರ್ತೀನಿ ಅಂಥೇಳಿ ಅಲ್ಲಿವರೆಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ.